ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಶೀಘ್ರವಾಗಿ ಇತ್ಯರ್ಥಗೊಳಿಸುವ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಪರಸ್ಪರ ವಿಶ್ವಾಸ ಬೆಳೆಸುವಲ್ಲಿ ಲೋಕ್ ಅದಾಲತ್ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಹಿರಿಯ ದಿವಾನಿ ನ್ಯಾಯಾಧೀಶ ರವಿ ಚವ್ಹಾಣ್ ಅಭಿಪ್ರಾಯಪಟ್ಟರು. ಬೈಲಹೊಂಗಲ ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ದಿವಾನಿ ನ್ಯಾಯಾಧೀಶ ರವಿ ಚವ್ಹಾಣ್, ಪ್ರಧಾನ ದಿವಾನಿ ನ್ಯಾಯಾಧೀಶೆ ರೋಹಿಣಿ ಬಸ್ಸಾಪುರ್ ಹಾಗೂ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶ ಆದಿತ್ಯ ಹೊಸಳ್ಕರ್ ಅವರ ಸಮ್ಮುಖದಲ್ಲಿ ನಡೆದ ಲೋಕ್ ಅದಾಲತ್ ನಲ್ಲಿ ಒಟ್ಟು 740 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡು ಸುಮಾರು 1,96,00,000 ಮೊತ್ತದ ವ್ಯವಹಾರಗಳು ಇತ್ಯರ್ಥವಾದವು. ಇದರ ಜೊತೆಗೆ ವ್ಯಾಜ್ಯ ಪೂರ್ವ ಹಂತದಲ್ಲಿದ್ದ 6,893 ಪ್ರಕರಣಗಳು ಸಹ ಯಶಸ್ವಿಯಾಗಿ ಇತ್ಯರ್ಥಗೊಂಡು ರೂಪಾಯಿ 14,92,000 ಮೊತ್ತದ ಸೆಟಲ್ಮೆಂಟ್ ನಡೆಯಿತು. ವಿಶೇಷವಾಗಿ ವಿವಾಹ ವಿಚ್ಛೇದನ ಮತ್ತು ಕೋರ್ಟ್ಗೆ ಸಂಬಂಧಿತ 3 ಪ್ರಕರಣಗಳಲ್ಲಿ ಬೇರ್ಪಟ್ಟಿದ್ದ 3 ದಂಪತಿಗಳನ್ನು ಸಂಧಾನದ ಮೂಲಕ ಮತ್ತೆ ಒಂದಾಗಿಸುವಲ್ಲಿ ಲೋಕ್ ಅದಾಲತ್ ಯಶಸ್ವಿಯಾಯಿತು. ಈ ಪ್ರಕರಣಗಳಲ್ಲಿ ಅರ್ಜಿದಾರರ ಪರವಾಗಿ ವಕೀಲರಾದ ಕೆಎಸ್ ಕುಲಕರ್ಣಿ ಹಾಗೂ ಎಸ್ ಸಿ ಕರಿಕಟ್ಟಿ ವಾದ ಮಂಡಿಸಿದ್ದು, ಸಂಧಾನಕಾರರಾಗಿ ಆರ್.ಬಿ. ರುದ್ರಾಪುರ್ ಕಾರ್ಯನಿರ್ವಹಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಸಿ.ಎಚ್. ಹೊಸಮನಿ, ಸಿ.ಜಿ. ಬಾರಿಮರದ್, ಉಮೇಶ್ ಕಾರಜೋಳ್, ವಕೀಲರ ಸಂಘದ ಸದಸ್ಯರು, ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.